ನಾವು ಈ ಕಾರ್ಯಕ್ರಮಕ್ಕೆ ಬರುವುದಿಲ್ಲ ಅಂತ ಹೇಳುವ ಮೂಲಕ ಬಿ ಜೆ ಪಿಯವ್ರನ್ನ ಕಾಂಗ್ರೆಸ್ನವ್ರು ನಿರಾಳ ಮಾಡಿಬಿಟ್ರು. ಕಾಂಗ್ರೆಸ್ನ ಕಡೆಯಿಂದ ಸಾಫ್ಟ್ ಹಿಂದುತ್ವದ ನಡೆ ಕೂಡ ಬಿ ಜೆ ಪಿಯವ್ರನ್ನ ಡಿಸ್ಟರ್ಬ್ ಮಾಡುತ್ತೆ. ನೆನಪಿಟ್ಕೊಳ್ಳಿ ನೀವು. ಈ ಸಲದ ಚುನಾವಣೆ ಬಿಡಿ, 5 ಸ್ಟೇಟ್ ಎಲೆಕ್ಷನ್ ಲಾಸ್ಟ್ ಟೈಮ್ ಆಯ್ತಲ್ಲ, ರಾಹುಲ್ ಗಾಂಧಿ ಮಧ್ಯಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ ದೇವಸ್ಥಾನ ಸುತ್ತಿದ್ದು ಆ್ಯಂಡ್ ಇಟ್ ವರ್ಕ್ಡ್. ಎಲ್ಲೆಲ್ಲಿ ಹೋದ್ರಲ್ಲ ರಾಹುಲ್ ಗಾಂಧಿ, ಅಲ್ಲೆಲ್ಲ ಕಾಂಗ್ರೆಸ್ಸಿಗೆ ಒಳ್ಳೆ ರಿಸಲ್ಟ್ ಬಂತು. ಮಧ್ಯಪ್ರದೇಶ, ರಾಜಸ್ಥಾನ ಲಾಸ್ಟ್ ಟೈಮ್ ಬಿ ಜೆ ಪಿಗಿಂತ ಜಾಸ್ತಿ. ರಾಜಸ್ಥಾನ ಅಂತೂ ಕ್ಲಿಯರ್ ಮೆಜಾರಿಟಿ ಬಂದರು. ಮಧ್ಯಪ್ರದೇಶದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಯಿತು ಕಾಂಗ್ರೆಸ್. ಈ ಸಲ ಅಕಸ್ಮಾತ್ ಮಂದಿರ ನಿಮ್ಮದೊಂದೇನಾ, ನಾವು ಬಂದು ಕೂತ್ಕೋತೀವಿ ಪೂಜೆಗೆ ಅಂತ ಕೂತ್ಕೊಂಡು ಬಿಟ್ಟಿದ್ರೆ, ಮಂದಿರ ಲೋಕಾರ್ಪಣೆಯ ವಿಷಯವನ್ನು ಮನೆ ಮನೆಗೂ ತಲುಪಿಸುವುದರ ಜೊತೆಗೆ ಬಿ ಜೆ ಪಿಯವರು ಇನ್ನೊಂದು ಕ್ಯಾಂಪೇನನ್ನು ಮಾಡಬೇಕಾಗ್ತಿತ್ತು. ಕಾಂಗ್ರೆಸ್ನವ್ರ ಕಾರಣಕ್ಕೆ ಮಂದಿರ ಇಷ್ಟು ಲೇಟ್ ಆಯಿತು, ಇವರು ಮಂದಿರವನ್ನು ವಿರೋಧಿಸಿದ್ರು, ಸೋಮನಾಥ ಮಂದಿರದ ಉದ್ಘಾಟನೆಯನ್ನು ಜವಾಹರ್ಲಾಲ್ ನೆಹರು ವಿರೋಧಿಸಿದ್ರು, ಇತ್ಯಾದಿ ಇದೆಯಲ್ಲ. ಅದು ಕಪಿಲ್ ಸಿಬ್ಬಲ್ ಹೋಗಿ ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕ್ಕೊಂಡಿದ್ರು ಅವರು. ಕಾಂಗ್ರೆಸ್ ಅಷ್ಟನ್ನು ಹೇಳಬೇಕಾಗ್ತಿತ್ತು. ರಾಮ ಕಾಲ್ಪನಿಕ ಅಂತ ಸುಪ್ರೀಂ ಕೋರ್ಟಿಗೆ ಎಲ್ಲನೂ ಹೇಳಬೇಕಾಗಿತ್ತು. ಈಗೇನಂತಿದ್ದಾರೆ, ಯಾಕೆ ಬರ್ತಾರಪ್ಪ ಇವರು ರಾಮ ಮಂದಿರದ ಲೋಕಾರ್ಪಣೆಗೆ, ಇವರೇನೇ ಇದ್ದರೂ ಇಫ್ತಿಯಾರ್ ಕೂಟಗಳಿಗೆ ಹೋಗೋರು ಅಂತ ಮಾತಾಡ್ತಾರೆ. ಈಗ ಈಸಿ ಆಯಿತು, ಇವರು ಒಂಥರ ದಾರಿ ಸುಲಭ ಆಯಿತು. ಈ ಪ್ರತಾಪ್ ಸಿಂಹ, ಸಿ ಟಿ ರವಿ ಅವರೆಲ್ಲ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ರಾಮ ಸೇತುವಿನ ವಿಚಾರ ಬಂದಾಗ ಸುಪ್ರೀಂ ಕೋರ್ಟ್ಗೆ ರಾಮ ಸೇತುವಿನ ಬಗ್ಗೆ ಒಂದು ಅಫಿಡವಿಟ್ ಸಲ್ಲಿಸಬೇಕಾದ್ರೆ ರಾಮನ ಅಸ್ತಿತ್ವವನ್ನೇ ಅಲ್ಲಗಳೆದು ಯುಪಿಎ ಸರ್ಕಾರ ಅಫಿಡವಿಟ್ ಅನ್ನು ಸಲ್ಲಿಸಿತ್ತು. ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಂತ ರಾಮನ ಅಸ್ತಿತ್ವವನ್ನೇ ಅಲ್ಲಗಳೆದು ಯುಪಿಎ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಕೇಂದ್ರ ಸಚಿವರಾಗಿದ್ದಂತಹ ಖ್ಯಾತ ವಕೀಲರಾಗಿರುವಂತಹ ಕಪಿಲ್ ಸಿಬಲ್ ಅವರ ಮುಖಾಂತರ ಸುಪ್ರೀಂ ಕೋರ್ಟ್ ಮುಂದೆ ದಾವೆ ಹೂಡಿಸಿ ರಾಮ ಜನ್ಮಭೂಮಿ ತೀರ್ಪನ್ನೇ ಕೊಡಬಾರದು, ಯಾವ ಮುಸಲ್ಮಾನ ಸಮುದಾಯಕ್ಕೆ ನೋವಾಗುತ್ತೆ, ದೇಶದಲ್ಲಿ ಗಲಭೆ ಆಗುತ್ತೆ, ರಾಮ ಅನ್ನೋನೊಬ್ಬ ಕಾಲ್ಪನಿಕ ವ್ಯಕ್ತಿ, ಅದಕ್ಕೆ ಯಾವುದೇ ಆಧಾರ ಇಲ್ಲ ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟ್ ಮುಂದೆ ವಾದವನ್ನು ಮಂಡಿಸಿದಂತ ಕಾಂಗ್ರೆಸ್ನಿಂದ ಇನ್ನೇನನ್ನ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ? ಅವ್ರು ಯಾವತ್ತೂ ರಾಮ ಭಕ್ತರಲ್ಲ ಅನ್ನೋದು ಅವರ ನಡತೆಯಿಂದಲೇ ತೋರಿದ್ದಾರೆ. ಆದರೆ ದುರದೃಷ್ಟವಶಾತ್ ಯಾವ ಗಾಂಧೀಜಿಯನ್ನು ಹೆಸರೇಳ್ಕೊಂಡು ಕಾಂಗ್ರೆಸ್ನವರು ರಾಜಕಾರಣ ಮಾಡ್ತಾರೆ, ಆ ಗಾಂಧೀಜಿಯವರೇ ರಾಮನ ಪರಮ ಭಕ್ತರಾಗಿದ್ರು, ಈ ದೇಶ ರಾಮ ರಾಜ್ಯವಾಗಬೇಕು ಅಂತ ಕನಸು ಕಂಡಿದ್ರು. ಆ ಗಾಂಧೀಜಿಯನ್ನ ಇವರು ನೋಟಲ್ಲಿ ಮಾತ್ರ ಪ್ರೀತಿಸ್ತಾರೆ, ರಾಜಕಾರಣಕ್ಕಷ್ಟೇ ಪ್ರೀತಿಸ್ತಾರೆ ಹೊರತು ಗಾಂಧೀಜಿಯವರ ಯಾವ ಆದರ್ಶಗಳನ್ನು ಅವರು ಪಾಲಿಸಲ್ಲ ಅನ್ನೋದು. ಇವರು ರಾಮನ ಅಸ್ತಿತ್ವವನ್ನೇ ಪ್ರಶ್ನಿಸುವಂತವ್ರು, ರಾಮನನ್ನ ಕಾಲ್ಪನಿಕ ವ್ಯಕ್ತಿ ಅಂತ ಹೇಳುವಂತವ್ರು, ಇವರು ರಾಮ ಭಕ್ತರಲ್ಲ ಅನ್ನೋದನ್ನ ಈಗ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರದ ಮುಖಾಂತರ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಬಹುಶಃ ರಾಮನಿಗೂ ಕಾಂಗ್ರೆಸ್ನವ್ರು ಬರೋದು ಬೇಡ ಅಂತ ಇರಬಹುದು. ಅವನ ಇಚ್ಛೆ ಅಂತಾನೆ ಎಲ್ಲವೂ ನಡೆಯೋದು. ಮಂದಿರ ನಿರ್ಮಾಣಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಅಡೆತಡೆ ಕೊಡ್ತಾ ಬಂದಂತ ಈ ಜನ ಅಲ್ಲಿ ಬರೋದು ಬೇಡ ಅಂತ ಇರಬಹುದು. ಇವರಿಗೂ ಅನ್ಸಿರ್ಬೋದು ನಾವ್ ಯಾವ ಮುಖ ಇಟ್ಕೊಂಡು ಅಲ್ಲಿಗೆ ಹೋಗೋದು ಅಂತ ಹೇಳಿ. ನೋಡಿ, ರಾಮ ಕಾಲ್ಪನಿಕ ವ್ಯಕ್ತಿ ಅಂತ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಸಲ್ಲಿಸಿದಂತ ಪ್ರಮಾಣ ಪತ್ರ ಸಲ್ಲಿಸಿದ ಮಹಾನುಭಾವರು ಇವರು. ಹಾಗಾಗಿ ರಾಮನಿಗೂ ಇಚ್ಛೆ ಇಲ್ಲ ಅವರು ಬರಬೇಕು ಅನ್ನೋದು. ಎಲ್ಲವೂ ರಾಮನ ಇಚ್ಛೆ ಅಂತಾನೆ ನಡೆದಿದೆ. ಮುಸ್ಲಿಂ ಲೀಗ್ನವರು ಕರೆದ್ರೆ ದಾವತ್ತಿಗೆ ಹೋಗಬಹುದು, ಮುಸ್ಲಿಂ ಲೀಗ್ನವರು ಕರೆಯುವ ದಾವತ್ತಿಗೆ ಹೋಗಬಹುದು. ಆದ್ರೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಗೆ ಹೋಗ್ಲಿಕ್ಕೆ ಮಾತ್ರ ನಿಮಗೆ ಸಂಕಟ. ಏನಾಗುತ್ತೋ ಅದು ಒಳ್ಳೇದಕ್ಕೆ. ನೀವು ಹೋಗದೇ ಇರೋದು, ನೀವು ಹೋಗಬಾರದು ಅಂತ ನಿರ್ಣಯ ತೆಗೆದುಕೊಂಡಿರೋದು ಕೂಡ ರಾಮನ ಇಚ್ಛೆ ಅಂತ ನಾನು ಭಾವಿಸ್ತೇನೆ. ಬಹುಶಃ ಮುಸ್ಲಿಂ ಓಲೈಕೆ ಮಾಡುವಂತ ರಾಜಕಾರಣ, ಪಾರ್ಲಿಮೆಂಟ್ ಚುನಾವಣೆಗೆ ಅವರಾದ್ರೂ ಒಬ್ಬರಾದ್ರೂ ನಮ್ಮ ಕೈ ಹಿಡೀಲಿ ಮುಸ್ಲಿಮರು ಮಾತ್ರ ಅಂತೇಳಿ ಇವತ್ತು ಕಾಂಗ್ರೆಸ್ ತೀರ್ಮಾನ ತೆಗೆದುಕೊಂಡಿರುವಂತದ್ದು ಒಳ್ಳೆಯ ಸಂಗತಿ ಅಲ್ಲ. ಇದು ಕಾಂಗ್ರೆಸ್ ಅವ್ರದ ಮೊದಲ ಇದಲ್ಲ, ಇದು ಹಿಂದೆ ಅವ್ರ ಚಾಳಿನೇ. ಇದು ಹಿಂದೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡಿಬೇಕಾದ್ರೆ ಕಾಂಗ್ರೆಸ್ ಅವರು ರಾಮ ಹುಟ್ಟಿದಾನೆ ಅನ್ನೋದಕ್ಕೆ ಬರ್ತ್ ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳಿದ್ರು. ರಾಮ ಜನ್ಮಭೂಮಿ ಕುರುಹುಗಳೇನಿದೆ ಅದರ ಬಗ್ಗೆನೂ ಸಂದೇಹ ವ್ಯಕ್ತ ಮಾಡಿದ್ರು. ರಾಮಾಯಣ ಅನ್ನೋದೇ ಕಾಲ್ಪನಿಕ, ರಾಮ ಹುಟ್ಟಿದರೆ ಅನ್ನೋದೇ ಕಾಲ್ಪನಿಕ, ಅದೊಂದು ಕತೆ. ವಾಲ್ಮೀಕಿ ರಾಮಾಯಣ ಒಂದು ಕತೆ, ಅದು ನಡೆದೇ ಇಲ್ಲ ಅಂತೇಳಿ ವಾದ ಮಾಡಿದಂತ ಕಾಂಗ್ರೆಸ್ ಅವರಿಗೆ ಇನ್ನೇನನ್ನು ಬಯಸಕ್ ಸಾಧ್ಯ? ಅವ್ರಿಗೆ ಹಿಂದೂಗಳನ್ನ ಕಂಡ್ರೆ ಮೊದಲಿಂದ ಅಲರ್ಜಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.